ನಮ್ಮೂರ ತೇರಿನಂಗೆ ಇದ್ದೆ ಬಸವಣ್ಣ ಸ್ವಾಮಿ ನೀನು ನಮ್ಮಿಂದ ದೂರಾಗಿ ಹೋದೆ ಮರೆಯಾಲಿ ಹೆಂಗೆ ನಿನ್ನ ನಮ್ಮೂರ ತೇರಿನಂಗೆ ಇದ್ದೆ ಬಸವಣ್ಣ ದೇವರು ನೀನು ಜಗವ ಬಿಟ್ಟು ನೀನಿಲ್ಲು ಹೊರಟೆ ಮರೆಯಲೆಂಗಪ್ಪ ನಾನು ಮರೆಯಲೆಂಗಪ್ಪ ನಾನು ನಮ್ಮೂರ ತೇರಿನಂಗೆ ಇದ್ದೆ ಬಸವಪ್ಪ ನೀನು ಹನಗನಹಳ್ಳಿಗೆ ಕಾವಲಾಗಿ ಸಿಡಿಲು ಮೂರ್ತಿಯ ರೂಪವಾಗಿ ಬರುತ್ತಿದ್ದೆ ಬಸವಪ್ಪ ರಾಜಬೀದಿಯಲ್ಲಿ ಬಸವೇಶ್ವರ ಬಸವಣ್ಣ ಹನಗನಹಳ್ಳಿಯ ಕಾವಲು ಸಿಡಿಲು ಮೂರ್ತಿ ಸ್ವಾಮಿಯ ಪ್ರತಿರೂಪವಾಗಿ ನಮ್ಮೂರ ಕಾಯುತ್ತಿದ್ದೆಯಪ್ಪ ಸ್ವಾಮಿ ಬಸವೇಶ್ವರ ಅಯ್ಯೋ ಬಸವೇಶ್ವರ ನಮ್ಮೂರ ತೇರಿನಂಗಿದ್ದೆ ಅಪ್ಪ ಬಸವಪ್ಪ ನೀನು ಬೀಸುತ್ತ ಕೊಂಬ ತಿರುಗಿಸುತ್ತ ಬರುತ್ತಿದ್ದರೆ ಕೈಲಾಸದಿಂದ ಬಂದಂಗೆ ಬಸವಣ್ಣ ಬಸವೇಶ್ವರ ನೀ ಬಾಲ ಬೀಸುತ್ತ ಕೊಂಬ ತಿರುಗಿಸುತ್ತ ಬರುತ್ತಿದ್ದೆ ಕೈಲಾಸದಿಂದ ಬಂದಂಗೆ ಶಿವನ ನಂದೀಶ್ವರ ನಮ್ಮೂರಿಗೆ
ಚಿಕ್ಕವರು ಯಾರಾಗಲಿ ಒಂದು ದಿನ ತೊಂದರೆಯಾಗಿ ಕೊಡಲಿಲ್ಲ. ಮಕ್ಕಳೊಂದಿಗೆ ಬಸವಣ್ಣ ನೀನು ಮಕ್ಕಳಂತೆ ಆಡುತ್ತಿದ್ದೆ. ಕುಳಿತಿದೆ ಬಸವೇಶ್ವರ ನಮ್ಮೂರ ಬಸವಣ್ಣ ಮರೆಯಾದರೆ ನಮ್ಮೆಲ್ಲರ ತೊರೆದು ಕೈಲಾಸವ ಸೇರಿದರು. ನಮ್ಮೂರ ಬಸವಣ್ಣ ಮರೆಯಾದರೆ ಬಸವೇಶ್ವರ ಬಸವಣ್ಣ ಬಸವಣ್ಣ. ಈ ಭೂಲೋಕದ ಭೂಮಂಡಲಕ್ಕೆ ನಿಜವಾದ ಅಧಿಕಾರಿ ಯಾರು ಅಂದ್ರೆ ಅದು ಬಸವಣ್ಣ ದೇವರು. ನಾವೆಲ್ಲ RTC ಪಟ್ಟೆ ಬಿಗಿ ಮಾಡಿ ಮಡಿಕೊಂಡಿವಿ ಅಷ್ಟೇ ಹೆಸರಿಗೆ. ನಿಜವಾದ ಅಧಿಕಾರ ಇರೋದು ಬಸವಣ್ಣನಿಗೆ. ಅದಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಬಸವೇಶ್ವರನ ದೇವಸ್ಥಾನ. ಬಸವನ ಬಿಡೋ ಪದ್ಧತಿ ನೋಡಿ, ವಿಶೇಷ ಊರೆತ್ತೆಲ್ಲ ಬಸವ ಆಗುವುದಿಲ್ಲ, ಜಗತ್ನೆತ್ತೆಲ್ಲ ಬಸವ ಆಗುವುದಿಲ್ಲ. ಅದು ದೈವಿಕವಾದಂಥ ಭಾವನೆ, ಆ ದೈವಿಕವಾದ ಲಕ್ಷಣ ಇದ್ರೆ ಬಸವಪ್ಪ ಆಗ್ಲಿಕ್ಕೆ ಸಾಧ್ಯ. ಕಳೆದ 30 ವರ್ಷದಿಂದ ನಮ್ಮ ಅನಗನಹಳ್ಳಿ ಗ್ರಾಮಕ್ಕೆ ದೈವ ಸ್ವರೂಪವಾಗಿ ಕೈಲಾಸದಿಂದ ಬಂದ ನಂದೀಶ್ವರನಂತೆ ಸಾಕ್ಷಾತ್ ಇದ್ದಂಥ ಬಸವಣ್ಣ ದೇವರು ವಿಧಿವಶರಾಗಿ ದೇಹತ್ಯಾಗವಾಗಿ ಇವತ್ತು ಕೈಲಾಸವನ್ನು ಸೇರ್ತಾ ಇದ್ದಾರೆ ನಂದೀಶ್ವರ. ಅದಕ್ಕೋಸ್ಕರ ಅನ್ನ ದಾಸೋಹ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ದಾಸೋಹ ಅನ್ನವೇ ಶ್ರೇಷ್ಠ. ಈ ಮೊದಲು ತುಂಬ ವೈಭವದ ಕಾಲದಲ್ಲಿ ಏನಾದ್ರು ದಾನ ಮಾಡೋದು ಅಂದರೆ ಒಂದು ದಾನ ಮಾಡ್ತಿರ್ಲವಂತೆ, ಪಂಚದಾನ ಮಾಡೋರಂತೆ. ಯಾವ್ಯಾವುದು? ಭೂದಾನ, ಗೋದಾನ, ಸುವರ್ಣದಾನ, ವಸ್ತ್ರದಾನ, ಅನ್ನದಾನ ಅಂತ 5 ದಾನ ಮಾಡ್ತಿದ್ರಂತೆ. ಈಗ ಅವೆಲ್ಲ ಮಾಡೋಕ್ಕಾಗಲ್ಲ. ಭೂಮಿ ದಾನ ಮಾಡೋಕ್ಕಾಗದ? ಎಲ್ಲ ಅರ್ಧ ಅಡಿಗೆಲ್ಲ ಕೊಡ್ತಕ್ಕೆ ಹೋಗಿ ನಿಂತವ್ರೆ ಅಣ್ಣ ತಮ್ಮದಿರು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಮತ್ತನೇ ತಗೋಬತ್ತ ಕೂತವ್ರೆ. ಈಗ ದಾನ ಗೀನೆಲ್ಲ ನಡೆಯೋದಿಲ್ಲ. ಸುವರ್ಣ ದಾನ, ಚಿನ್ನದಾನ ಮಾಡುವೆ ಅಂದ್ರೆ ಗ್ರಾಮ 10,000 ಆಯ್ತಾ ಕೂತದೆ. ಇವತ್ತು ಚಿನ್ನದಾನ ಮಾಡುವಂಗೆ ಇಲ್ಲ, ಚಿನ್ನವೇ ಜೋಪಾನ. ಈಗ 1/4 kg ಚಿನ್ನ ಇದ್ರು ಮದುವೆ ಹಾಕಿ ಹೋಗುವಂಗಿಲ್ಲ. ನಮ್ಮ ಅಕ್ತಿರು ಕಿತ್ಕೊಂಡೋಯ್ತಾರೆ, ಅವ್ರು ಬೇರೆ ಅವ್ರ ಮಲ್ಕೈನಾಗ ಅದು ಮನೇಲೆ ಇಟ್ಬಿಟ್ಟು ಹೋಯ್ತಾರೆ. ಚಿನ್ನ ನೋಡ್ಕೋಬೇಕಷ್ಟೇ. ಈಗ ವಸ್ತ್ರದಾನ ಮಾಡುವ ಅಂದ್ಯಾ, ಬಟ್ಟೆ ಇಸ್ಕೋದಿಲ್ಲ ಯಾರು. ಯಾಕೆಂದ್ರೆ ಬಟ್ಟೆಗೆ ಬರ ಇಲ್ಲ. ಈಗ ಯಾರ ಮನೆಗಾರ ಹೋಗು, ಅಕ್ಕಿ ಇದ್ದದ, ರಾಗಿ ಇದ್ದದ, ಬೇಳೆ ಇದ್ದದ, ಏನಿಲ್ಲರೂ ಸರಿಯೇ. 2 ಚೀಲ ಆಗುವಷ್ಟು ಬಟ್ಟೆ ಸಿಗ್ತವೆ, 1 ಚೀಲ ಆಗುವಷ್ಟು ಚಪ್ಪಲಿ ಸಿಗ್ತವೆ, ಅಷ್ಟವೇ ಎಲ್ರ ಮಲ್ಲುವೆ. ಅದಕ್ಕಂತೂ ದರಿದ್ರ ಇಲ್ಲ. ಗೋವುಗಳ ದಾನ ಕೊಡೋದು, ಹಸುಗಳ ದಾನ ಕೊಡುರಂತೆ. ಹಸುಗಳನ್ನ ಸಾಕಿ ದಾನ ಕೊಡೋದು ಇನ್ನೊಬ್ಬರಿಗೆ. ಈಗ ಅದು ಇಲ್ಲ. ಯಾಕೆಂದ್ರೆ ಸಾಕು ಯೋಗ್ಯತೆನ ಕಳ್ಕೊಂಡು ಆಗದ್ ನಾವು. ದನಗಳಿಲ್ಲ. ಒಂದಿಡೀ ಗ್ರಾಮದ ತುಂಬ ನೋಡಿದ್ರೆ ಎಲ್ರ ಮನೆ ಬಾಕ್ಲಲ್ಲೂ ಹಸು ಕರು ಕಟ್ಟಿರೋರು. ಅದರಲ್ಲೂ ರೈತನ ಮನೆ ಮುಂದೆ ಎತ್ತು ಕಟ್ಟಿದ್ರೆ ಅದೊಂದು ಗತ್ತು ಅವನಿಗೆ. ಈಗಿನ ರೈತ ಮನೆ ಮುಂದೆ ಎತ್ತು ಕಟ್ಟಿದ್ರೆ ಮಿತ್ತು ಅಂತಾರೆ. ಯಾಕೆ? ಅವನ ಮಗಂಗೆ ಎಣ್ಣೆ ಕೊಡದೆ ಹೋಯ್ತಾರೆ ಹೆಣ್ಣೋರು. ಅವ್ರ ಇಟ್ಟಲ್ಲಿ ದನಕರ ಜಾಸ್ತಿ ಅವೆ, ಮದುವೆ ಕ್ಯಾನ್ಸಲ್ಲು ಅಂತಾರೆ. ಅದಕ್ಕೆ ದನ ತಗೋಗಿ ಇತ್ಲು ಬಾಕ್ಲು ಕಟ್ಟೋಕೆ ಶುರುವಾಗವ್ರು ಎಲ್ರೂ. ಏನಾರ ಹೆಣ್ಣೋರು ಬಂದು ಯಾರವಿವು ಅಂದ್ರೆ ನಮ್ಮವಲ್ಲ, ಪಕ್ಕದ ಮನೆಯವರು ಅಂತಾರೆ. ಅದು ಬೇರೆ ಕತೆ, ಸುಳ್ಳು ಹೇಳ್ಬೇಕು. ಗೋವುಗಳ ದಾನ ಕೊಡುವುದಿಲ್ಲ. ಅದಕ್ಕೆ ಈಗ ಅನ್ನದಾಸೋಹ ಒಂದು ನಡೀತದೆ ಇವತ್ತು. ಬಸವಣ್ಣ ದೇವರ ಹೆಸರಲ್ಲಿ ಆ ಅನ್ನದಾಸೋಹ ನಡೆದು ತಾವೆಲ್ಲರೂ ಕೂಡ ಆ ಸ್ವಾಮಿಯ ಸೇವೆ ಮಾಡಿ ಕೃತಾರ್ಥರಾಗಿ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಾರ್, ಹಲೋ, ಇವ್ರು ಕೂಗು, ಅವ್ನು ಕೂಗು. ಏನ್ ನಿಮ್ ಪ್ರಾಬ್ಲಮ್ಮು? ಹಂಗೆ ಕೂತ್ಕೋಬೇಕು, ಲೈಟಿಂಗ್ ಮಾಡದೆ ಕೂತ್ಕೋಬೇಕು. ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಬಾಯಿ ಮೇಲೆ ಬಿಟ್ಟಾಕಿ, ಒಬ್ಬರು ಮಾತಾಡ್ಬೇಕು. ಸುಮ್ಮನೆ ಕೇಳಬೇಕು, ದೇವಸ್ಮರಣೆ ಕೇಳಬೇಕು, ಶಿವನ ಚರಿತ್ರೆಯನ್ನು ಕೇಳಬೇಕು. ಆ ಭಗವಂತ ಇವತ್ತು ಅವ್ರು ಹೇಳ್ತಾರೆ, 2 ವರ್ಷದಿಂದ ಕರೀತಾ ಇದ್ದೋ, ನೀವು ಬರ್ಲಿಲ್ವಲ್ಲ ಉಮೇಶ್ವರೇ ಅಂತ. ಎಲ್ಲಪ್ಪ ಬರುದು? ನೀವು ಕರೀಕೂ ನಾನು ಬರೋಕ್ಕೂ ಒಂದು ಕೃಪೆ ಬೇಕು, ಸಿಡಿಲು ಮೂರ್ತಿ ಕೃಪೆ. ಅದಿದ್ದಾಗಲೇ ನಾವು ಬರೋಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಯ ಸಂದರ್ಶನ ಮಾಡಬೇಕಾದ್ರು, ಒಬ್ಬರೊಬ್ಬರ ಮುಖತ ಭೇಟಿಯಾಗಬೇಕಾದ್ರು ಋಣವೇ ಕೂಡ ಬರಬೇಕು ಈ ಜಗತ್ತಿನೊಳಗೆ. ಅದಕ್ಕೆ
ಎಷ್ಟೇ ಕಲ್ತಿರ್ಬೋದು, ಏನೇ ವಿದ್ಯಾವಂತರಾಗ್ಬೋದು, ಎಷ್ಟೇ ಕತೆ ಮಾಡ್ಬೋದು, ಒಂದು ದಿನಕ್ಕೆ ಒಂದವಷ್ಟೇ ಕತೆ ಮಾಡಿ ಯೋಗ್ಯತೆ ಕೊಟ್ಟವನೇ ದೇವರು. 20 ಕತೆ ಮಾಡಂಗಿಲ್ಲ ನೋಡಿ, ಎಷ್ಟೇ ಕಲ್ತಿದ್ರು. ಇಲ್ಲಿ ಮಾಡ್ತೀನಿ ಕತೆ, ಅಲ್ಲೊಂದು ಗಂಟೆ ಆಗಲ್ಲ. ಒಂದು ಗ್ರಾಮದ ಜನರು ತೃಪ್ತಿ ಪಡಿಸೋಕೆ ಆಗೋದಿಲ್ಲ, ಇನ್ನೊಂದು ಗಂಟೆ ಆಡ್ಬೇಕಲ್ವಾ ನೀವು ಅಂತ ಕೇಳ್ತಾರೆ. ಅಂಥದ್ರಲ್ಲಿ ಈ ಶಕ್ತಿ, ಈ ಭಕ್ತಿ, ಈ ಭಾವನೆ, ಈ ಗಾಯನ, ಈ ಮಾತು ಇವೆಲ್ಲ ಇರೋ ತನಕ ಜೀವನ ಚೆನ್ನಾಗಿರುತ್ತೆ, ಆನಂದವಾಗಿರೋಣ ಅಂತೇಳಿ ಹೇಳ್ತಾ ಒಂದು ಶಿವಕತೆ ಮಾಡೋಣ. ಯಾವುದು ಕತೆಗಳಲ್ಲಿ ಯಾವುದು ಆಯ್ಕೆ? ಭೂಕೈಲಾಸ, ರಾವಣೇಶ್ವರ ತಾಯಿಗೋಸ್ಕರವಾಗಿ ಆತ್ಮಲಿಂಗ ತಂದು ಭುವಿಗೆ ತಂದ ಕತೆ, ಶಿವಪಂಚಾಕ್ಷರಿ ಮಹಿಮೆ ಅಥವಾ ರಾಜಶೇಖರ ವಿಲಾಸ. ಕಷ್ಟ ಇದ್ದಾಗ ಶಿವ ಶಿವ ಅಂದ್ಬಿಟ್ಟು ಸುಖ ಬಂದ ಕಾಲಕ್ಕೆ ಶಿವನ ಮರೆತರೆ ಏನಾಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾದ ಕತೆ ಶಿವಪಂಚಾಕ್ಷರಿ ಮಹಿಮೆ. ಹಾಗೆ ಶಿವಭಕ್ತ ಪುರುಷಾಮೃಗ ಚರಿತ್ರೆ ಅಂತ ಒಂದಿದೆ, ನೀವೆಲ್ಲ ಬಹುಶಃ ಕೇಳಿರ್ಲಿಕ್ಕಿಲ್ಲ ಆ ಕತೆ. ಯಾವುದು ಆ ಕತೆ ಅಂದರೆ ಮಹಾಭಾರತದಲ್ಲಿ ಬರುತ್ತೆ, ಪುರುಷಾಮೃಗ ಚರಿತ್ರೆ ಅಂತ. ತಂದೆಯಾದಂಥ ಪಾಂಡುರಾಜ ಸ್ವರ್ಗಕ್ಕೆ ಹೋಗ್ಲಿಲ್ಲ ಅಂತ ಚಿಂತೆ ಬಂದ್ಬಿಡ್ತದೆ ಧರ್ಮರಾಯನಿಗೆ. ನಮ್ಮ ಅಪ್ಪನ ಸ್ವರ್ಗಕ್ಕೆ ಕಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿ ಯಾರೋ ಹೇಳ್ತಾರೆ ರಾಜಸು ಯಾಗ ಮಾಡು ಅಂತ. ಮಾಡ್ತೀನಿ ಅಂತಾನೆ. ಆದರೆ ಲಕ್ಷಾಂತರ ಜನ ಬರೋ ರಾಜಸು ಯಾಗದಲ್ಲಿ ಒಬ್ಬ ಶ್ರೇಷ್ಠ ಶಿವಭಕ್ತ ಬಂದರೆ ಮಾತ್ರ, ಶಿವಶರಣ ಬಂದರೆ ಮಾತ್ರ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾನೆ ಅಂತಾರೆ. ಯಾರವನು ಅಂತ ಕೇಳಿದಾಗ ಹಿಮಾಲಯ ಪರ್ವತದಲ್ಲಿ ಅವನೇ ಪುರುಷಾಮೃಗ, ಅವನು ಕರ್ಕೊಂಡ್ಬಂದು ನಿಮ್ಮಪ್ಪನ ತಿಥಿ ಕಾರ್ಯ ಮಾಡು ಅಂತ. ಆಗ ಭೀಮ ಹೋಗಿ ಅವನನ್ನು ಕರ್ಕೊಂಬರೋ ಕತೆ ಅದು ಪುರುಷಾಮೃಗ ಚರಿತ್ರೆ ಅಂತ ಶಿವಭಕ್ತನನ್ನ. ಹಾಗೆ ಧರ್ಮರಾಯರ ಸ್ವರ್ಗಾರೋಹಣ